ಹಾಯ್! ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಹೊಸ ಅಡುಗೆ ಒಂದಿಗೆ ಬಂದಿದ್ದೀನಿ. ಅದೇನಂದ್ರೆ ಹಾಲುಗುಂಬಳಕಾಯಿ ಪಲ್ಯ ಅಂತ. ಒಂದೊಂದು ಕಡೆ ಸೋರೆಕಾಯಿ ಅಂತನೂ ಕರೀತಾರೆ ಇದಕ್ಕೆ. ನಮ್ಮ ಕಡೆ ಹಾಲುಗುಂಬಳಕಾಯಿ ಅಂತ ಕರಿತೀವಿ. ಇವಾಗ ನೋಡ್ತಿದ್ದೀರಲ್ಲ ಇದೇ ಹಾಲುಗುಂಬಳಕಾಯಿ. ಇವಾಗ ಇದ್ರ ಮೇಲಿನ ಸಿಪ್ಪೆನ ತೆಗೆಯೋಣ. ಅಂದ್ರೆ ಮೇಲಿನ ಸಿಪ್ಪೆ ತೆಗೆದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಗಟ್ಟಿ ಅನ್ಸಲ್ಲ. ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೇಲಿನ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಅದರೊಳಗಿರೋ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಅದರೊಳಗಿರೋ ತಿರುಳನ್ನೆಲ್ಲ ತಕ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಅದರಲ್ಲಿರೋ ತಿರುಳೆಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತೀನಿ. ಅದನ್ನ ತಿರುಳೆಲ್ಲ ನೀಟಾಗಿ ತಗೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತೀನಿ. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮಧ್ಯಾಹ್ನ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಇವಾಗ ಬೇಯಿಸ್ಕೋಬೇಕು. ಹಾಗಾಗಿ ಒಂದು ಕುಕ್ಕರ್ಗೆ ಇದನ್ನ ಇವಾಗ ಹಾಕಬೇಕು. ಒಂದು ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ಅದಕ್ಕೆ ಏನು ಕಟ್ ಮಾಡ್ಕೊಂಡಿರ್ತಾರೆ ಕ್ಯೂಬ್ಸ್ ಥರ ಈ ಎಲ್ಲ ಹಾಲುಗುಂಬಳಕಾಯಿ ಪೀಸಸ್ನ ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಈಗ. ಇವಾಗ ನೋಡಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಏನಂದರೆ ಒಬ್ಬೊಬ್ಬರು ಇದಕ್ಕೆ ಬೇಯಿಸುವಾಗ ತೊಗರಿಬೇಳೆ ಯೂಸ್ ಮಾಡ್ತಾರೆ ಮತ್ತು ಕಡಲೆಬೇಳೆನೂ ಯೂಸ್ ಮಾಡ್ತಾರೆ. ತೊಗರಿಬೇಳೆ ಆದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರು ಅಂದರೆ ನಾನು ಒಂದು ಸೋರೆಕಾಯಿ ತೊಗೊಂಡಿದ್ದೆನಲ್ಲ, ಒಂದು ಕಪ್ ನನ್ನ ಸ್ವೀಟ್ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಆ ಕಪ್ಪಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರು ನಡೆಯುತ್ತೆ. ನಾನು ಕಡಲೆಬೇಳೆ ಹಾಕ್ತಾ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಅದು ತೊಗರಿಬೇಳೆ ಆದರೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೋಬೋದು. ನಾನು ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕಿ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಹಾಕಿ ಅಂದರೆ ಅದು ಬೇಯೋ ಮಟ್ಟಿಗೆ ನಿಮ್ಗೆ ಗೊತ್ತಾಗುತ್ತಲ್ಲ, ಬೇಯೋ ಮಟ್ಟಿಗೆ ನೀರು ಹಾಕಿ ಬೇಯಿಸ್ಕೋಬೇಕು. 3 ವಿಸಿಲ್ ಕೂಗಿಸ್ಕೊಳ್ಳಿ. ಹಾಗೆ ಒಂದು ಜಾರ್ಗೆ ಬೆಳ್ಳುಳ್ಳಿ, ಕೊಬ್ಬರಿ, ಹಾಗೆ ಒಂದು 10 ಕಾಳು ಮೆಣಸಿನ್ಕಾಳು, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಜೀರಿಗೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಆಮೇಲೆ ಬೇಕಿದ್ರೆ ಹಾಕೋಬೋದು. ಇವಾಗ ಒಂದು 4 ಮೆಣಸಿನ್ಕಾಯಿ ಒಂದು 4ರಿಂದ 3, ಒಂದಿಷ್ಟು ಕರಿಬೇವು. ನೋಡಿ ಈ ಥರ ಬೆಂದಿದೆ. ಇವಾಗ ಅದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಅಷ್ಟರಲ್ಲಿ ಇದು ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆಗೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿರೋಂಥದ್ದು, ಇವಾಗೇನು ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲೆ, ಏನು ರುಬ್ಬುವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ರುಬ್ತಾರೆ ಒಬ್ಬೊಬ್ಬರು. ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸಾಸಿವೆ ಏಲಕ್ಕಿ ಕೂಡ ಹಾಕಿ ರುಬ್ಬೋದು. ನೋಡಿರಿ ಇದು ಒಂದು ಕುದಿ ಬಂತು. ಈಗೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಾಲುಗುಂಬಳಕಾಯಿ ಮತ್ತು ಕಡಲೆಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. 1-2 ಕುದಿ ಬರಬೇಕು. ಹೇಳಿದ್ನಲ್ಲ ಮೊದಲೇ, ಚಪಾತಿಗೂ ತಿಂತಾರೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮಧ್ಯಾಹ್ನ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಅಕ್ಕಿ ರೊಟ್ಟಿಯೊಂದಿಗೆ ಹಾಲುಗುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್. ಅದು ಒಂದ್ಸಲ ಟ್ರೈ ಮಾಡಿ.